ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಸಿಲ್ನಾಡು ಶೋಭಾ ಶೇಖರ್. ಇವತ್ತಿನ ಟೇಸ್ಟಿ ರೆಸಿಪಿ ಬಂದುಬಿಟ್ಟು ಮೊಸರು ಅವಲಕ್ಕಿ. ಅವಲಕ್ಕಿಯಿಂದನೇ ಮಾಡೋ ಈ ಮೊಸರು ಅವಲಕ್ಕಿ ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ಇದು ಒಗ್ಗರಣೆಗೆ ಏನು ಬೇಕಂತ ತಿಳ್ಕೊಳ್ಳೋಣ. ಫಸ್ಟ್ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಗೋಡಂಬಿ, ಕರಿಬೇವು, ಇದು ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು. ಮತ್ತು ಮೇಲೆ ನಾವು ದ್ರಾಕ್ಷಿ ಹಾಕೋಬೋದು ಇಷ್ಟ ಇದ್ದರೆ. ಮೊದಲಿಗೆ ನಾವು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಟು ಒಂದು 5 ಮಿನಿಟ್ಸ್ ನೆನೆಸಿಟ್ಕೋಬೇಕು. ಚೆನ್ನಾಗಿ ತೊಳಿಬೇಕು ಫಸ್ಟು. ಅದನ್ನೆಲ್ಲ ಗಲೀಜೆಲ್ಲ ಹೋದ್ಮೇಲೆ ಇನ್ನೊಂದು ಸಲ ನೀರು ಹಾಕಿ ನಾವು ಒಂದು 15 ನಿಮಿಷ ನೆನೆಸಿಟ್ರೆ ಸಾಕು. ಜಾಸ್ತಿ ನೆಂದರೆ ಪರವಾಗಿಲ್ಲ, ಕಮ್ಮಿ ನೆನೆಸ್ಕೋಬೇಡಿ. ಅದೆಷ್ಟು ಸ್ಮ್ಯಾಶ್ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಆ ನೀರನ್ನ ಚೆಲ್ಲಿಬಿಡಿ, ಹೊಸ ನೀರನ್ನ ಹಾಕಿಡಿ. ಇನ್ನೊಂದು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದು ಕಟ್ ಮಾಡ್ಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇನ್ನೇನು ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ನಾವು ಫಾಸ್ಟಿಂಗ್ ಬಿಡೋಕ್ಕೆ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನನಗೆ ತಿಳಿದವ್ರು ಹೇಳಿದ್ದಾರೆ. ಇದರಿಂದ ನಾವು ಫಾಸ್ಟಿಂಗ್ ಏನಾದರೂ ಅಂದರೆ ಉಪವಾಸ ಬಿಟ್ಟರೆ ತುಂಬ ಒಳ್ಳೆಯದಂತೆ. ಅದನ್ನು ಕೇಳಿ ನಾನು 3 ವರ್ಷದಿಂದ ಪಾಲಿಸ್ತಿದ್ದೇನೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪಾಲಿಸ್ರಿ. ಇವಾಗೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ದ್ರಾಕ್ಷಿಯನ್ನು ಈ ಥರ ಉದ್ದುದ್ದಾಗಿ ಹೆಚ್ಕೋಬೇಕಾಗುತ್ತೆ. ಶಿವರಾತ್ರಿ ಹಬ್ಬದ ಸಲುವಾಗಿ ನಾನು ಇನ್ನೂ 2 ರೆಸಿಪಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಆ ಪದ್ಧತಿ ನೀವೂ ಪಾಲಿಸಿ ಅಂತ ಹೇಳ್ತೀನಿ. ಈ ರೆಸಿಪಿ ಬಂದುಬಿಟ್ಟು ಬ್ಯಾಚುಲರ್ಸ್ಗೆ ಅಂದರೆ ಹೆಣ್ಮಕ್ಳಾಗಲಿ ಬಾಯ್ಸ್ ಆಗಲಿ ಎಲ್ಲರಿಗೆ ತುಂಬ ಉಪಯುಕ್ತಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ಹೆಣ್ಮಕ್ಳು ಹೊರಗಡೆಯಿಂದ ಹಸ್ಕೊಂಬಂದರೆ ಮನೇಲಿ ಏನಿಲ್ಲ ಅಂದರೆ ಚಕ್ ಅಂತೇಳಿ ಇದನ್ನು ಮಾಡ್ಕೋಬೋದು. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಉದ್ದಿನಬೇಳೆ, ಜೀರಿಗೆ, ಗೋಡಂಬಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಸೈಡ್ ಇಟ್ಕೊಂಡ್ರೆ ಸಾಕು. ಎಣ್ಣೆನೂ ತುಂಬ ಕಮ್ಮಿ ಬೇಕಾಗುತ್ತೆ. ಇನ್ ಕೇಸ್ ಯಾರಾದರೂ ಬೇಸಿಗೆ ಕಾಲದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ ಅಂತ ಮಾಡ್ಬೋದು ಈ ಮೊಸರು ಅವಲಕ್ಕಿ. ಒಂದು ಸಲ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ವೇಳೆ ನೀವು ಇದನ್ನು ಮಾಡ್ಕೊಂಡು ತಿಂದಮೇಲೆ ನನಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಆಯಿತು, ಇಷ್ಟೇ. ನಮಗೆ ಗ್ಯಾಸಿನ ಅವಶ್ಯಕತೆ ಅಷ್ಟೇ ಇರೋದು. ಇವಾಗ ಚೆನ್ನಾಗಿ ನೆಂದಿದೆ. ಈ ಥರ ಸ್ಮ್ಯಾಶ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಸ್ಮ್ಯಾಶ್ ಆಗಿದ್ದ ಅವಲಕ್ಕಿ ತೊಗೊಂಡು ಅದರಲ್ಲಿ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮೊಸರು ನಿಮ್ಮ ಅವಲಕ್ಕಿ ಎಷ್ಟು ತೊಗೊತೀರೋ ಆ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆದಷ್ಟು ಮೊಸರು ಅವಲಕ್ಕಿ ಮೊಸರಿಂದ ಏನು ಮಾಡ್ತೀರಾ, ಉಪ್ಪು ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕಿದಷ್ಟು ಹುಳಿ ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಯಾಕಂದರೆ ಅವಲಕ್ಕಿ ನೆಂದಂಗೆಲ್ಲ ಗಟ್ಟಿ ಆಗುತ್ತೆ. ಆದಷ್ಟು ನೀರು ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಮತ್ತು ಕೊತ್ತಂಬರಿ ಫಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಒಗ್ಗರಣೆ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟರೆ ರೆಡಿ ಆಗುತ್ತೆ ನಮ್ಮ ಟೇಸ್ಟಿ ಮೊಸರು ಅವಲಕ್ಕಿ ರೆಸಿಪಿ. ಅಂತೀನಲ್ಲ, ಇದನ್ನು ಚಿಕ್ಕ ಮಕ್ಕಳು ಆದರೂ ಮಾಡ್ಬೋದು. ಅಷ್ಟು ಈಸಿ ರೆಸಿಪಿ ಅಂತ ಹೇಳ್ಬೋದು. ಅಷ್ಟು ಇನ್ ಕೇಸ್ ನಿಮಗೆ ಈಗಿನ ಕಾಲದಲ್ಲಿ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಶೆಫ್ ಕಾಂಟೆಸ್ಟ್ ಇರ್ತಾರೆ, ಆವಾಗ ನೀವು ಇದನ್ನು ರೆಸಿಪಿ ಅವರಿಗೆ ಹೇಳ್ಕೊಡ್ಬೋದು. ಅಷ್ಟು ಈಸಿಯಾಗಿರುತ್ತೆ. ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಲೋಕ ಸಮಸ್ತ ಸುಖಿನೋ ಭವಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.